ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈ ಬಾರಿಯ ಪೌರ ಕಾರ್ಮಿಕರ ದಿನಾಚರಣೆಯನ್ನ ವಿನೂತನವಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಎಲ್ಲಾ ಪೌರ ನೌಕರರ ಸಂಘದ ಪದಾಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ವಿಶೇಷವಾಗಿ ಪ್ರತಿನಿತ್ಯ ಪೌರ ಕಾರ್ಮಿಕರು ಈಗಾಗಲೇ ನಮ್ಮ ಸಿಎಂ ಲಿಂಗಪ್ಪನವರ ಆದಿಯಾಗಿ ಮಂಜುನಾಥ್ ಅವರ ಆದಿಯಾಗಿ ನಮ್ಮ ಜನ್ನಿಯವರ ಆದಿಯಾಗಿ ಎಲ್ಲರೂ ಕೂಡ ಪೌರ ಕಾರ್ಮಿಕರು ನೌಕರರ ಶ್ರೇಷ್ಠತೆ ಬಗ್ಗೆ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಹಾಗಾಗಿ ಈ ಒಂದು ದಿನ ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಇರಬೇಕು. ನಮ್ಮ ಪೌರ ಕಾರ್ಮಿಕರೇ ಸೇರಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸುವಂತಾಗ್ಲಿ ಅಂತೇಳಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ನಾಟಕ, ಅನೇಕ ನೃತ್ಯಗಳು, ಹಾಡುಗಾರಿಕೆ ಇವೆಲ್ಲವನ್ನೂ ಕೂಡ ಇವತ್ತು ನಡೆಸ್ಕೊಡ್ಬೇಕು ಅಂತ ಹೇಳಿ ಬಹಳ ಅದ್ಭುತವಾಗಿ ಎಲ್ಲ ತಯಾರಾಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ನಾವು ತಮ್ಗೆಲ್ಲರಿಗೂ ಕೂಡ ಈ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನೋಡಿಸೋರಿದ್ದೇವೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ನಮ್ಮ ಮಂಜುನಾಥ್ ಅವರು ನಾ ಕರೀಬೇಕು ಅಂದಾಗ ನಾವು ಬಹಳ ಮುಕ್ತ ಮನಸ್ಸಿನಿಂದ ಪೌರ ಸೇವಾ ನೌಕರರ ಈ ದಿನಾಚರಣೆಗೆ ಅತ್ಯಂತ ಸೂಕ್ತ ವ್ಯಕ್ತಿ ಅವರು ಅಂತೇಳಿ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಈಗ ಅವರು ಮಾತನಾಡಿದಂತ ಮಾತುಗಳು ಎಲ್ಲ ಕೂಡ ವಾಸ್ತವಕ್ಕೆ 100% ಹತ್ತಿರವಾಗಿದ್ದಂಥವು. ಅವ್ರ ಕಾಲದಲ್ಲಿ ಹೋರಾಟಗಳು ಹೆಂಗ್ ಮಾಡ್ತಾ ಇದ್ರು ಅಂದ್ರೆ, ಆ ರೀತಿಯ ಹೋರಾಟವನ್ನ ಯಾವುದೇ ಸರ್ಕಾರಿ ನೌಕರರ ಸಂಘದವರು ಮಾಡಿಲ್ಲ. ಪೌರ ಸೇವಾ ನೌಕರರ ಸಂಘದ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟರೆ ಆಗ ನಾನು ಕೌನ್ಸಿಲರ್ ಆಗಿದ್ದೆ 95-96 ಆಸ್ಪಾಸ್ನಲ್ಲಿ ಅಥವಾ 90ನೇ ದಶಕದಲ್ಲಿ. ಮಂಜುನಾಥ್ ಅವರು ಕರೆ ಕೊಟ್ಟರೆ ಸರ್ಕಾರ ನಡೆಸ್ತಾ ಇತ್ತು. ಆ ರೀತಿಯ ಒಂದು ಶ್ರೇಷ್ಠ ನಾಯಕತ್ವವನ್ನ ಬೆಳೆಸ್ಕೊಬೇಕಂದ್ರೆ ಹುಡುಗಾಟದ ಮಾತಲ್ಲ. ಈಗ ಈಗಾಗಲೇ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಹೇಳಿದ್ರು. ಬಹಳಷ್ಟು ವಿಚಾರಗಳನ್ನ ಅವರು ಸ್ಥಳೀಯ ಸಂಸ್ಥೆ ಅಂದ್ರೇನು, ಸ್ಥಳೀಯ ಸರ್ಕಾರ ಅಂದ್ರೇನು, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂದ್ರೇನು ಅನ್ನೋ ವಿಚಾರದ ಬಗ್ಗೆ ಬಹಳಷ್ಟು ಗಮನ ಸೆಳೆದ್ರು. ಹಿಂದೆ ತಮ್ಗೆಲ್ಲರಿಗೂ ಅರಿವಿರಲಿ, ಯಾವುದೇ ಒಂದು ನಗರಸಭೆ ಇಡೀ ವಿಶ್ವದಾದ್ಯಂತ ಇಟ್ಸ್ ಎನ್ ಯೂನಿವರ್ಸಲ್ ಪ್ರೋಟೋಕಾಲ್. ಮೆಕ್ಸಿಕೋ, ನ್ಯೂಯಾರ್ಕು ಮೇಯರು ಅಧ್ಯಕ್ಷರು ಇದ್ರೆ ಅಂದ್ರೆ ಆ ಸಮಾರಂಭದಲ್ಲಿ ಪ್ರಧಾನಿ ಬರಲಿ, ಇನ್ನೊಬ್ಬರು ಬರಲಿ, ಆ ಒಂದು ಮಹಾಪೌರರು ಅಥವಾ ಆ ನಗರಸಭೆಯ ವ್ಯಾಪ್ತಿಯ ಅಧ್ಯಕ್ಷರುಗಳೇ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು. ಅಷ್ಟು ಒಂದು ಶ್ರೇಷ್ಠ ಒಂದು ಸೆಲ್ಫ್ ಗವರ್ನೆನ್ಸ್ ಅಂದ್ರೆ ಒಂದು ಹಳೆ ಸರ್ಕಾರ ನಮ್ದು. ಅವರು ಆಗಿ ಅನೇಕ ವಿಚಾರಗಳು ಇವೆಲ್ಲ ಈಗಿನ ಕಾಲದ ಈ ಜನರೇಷನ್ ಅವರೆಲ್ಲ ಆಕ್ರಯ ಅಂದ್ರೆ ಏನಂತ ಗೊತ್ತಿಲ್ಲ. ಅವೆಲ್ಲ ಕೂಡ ಹಿಂಗೆಲ್ಲ ನಡೀತಾ ಇತ್ತು ಅಂದ್ರೆ ದಂತಕಥೆಗಳ ತರ ತಿಳ್ಕೊಂತಾರೆ. ಆದ್ರೆ ಈ ಶಾಸಕರುಗಳು, ಈ MLA ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಅವ್ರನ್ನ ಕೇಳೋರು ದಿಕ್ಕಿರಲ್ಲ. ಈ ಸ್ಥಳೀಯ ಸರ್ಕಾರಗಳು ಬಲ ಹಾಕ್ಬಿಟ್ರೆ ಇವ್ರನ್ನ ಯಾರು ಮಾತಾಡ್ಸೋರಿರಲ್ಲ ಅಂತೇಳಿ ಈ ಶಾಸನ ಸಭೆಯಲ್ಲಿ ಮಾಡ್ತಾರಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ರೆ ಎಲ್ಲ ಕಡೆ ಕತ್ತಿಸ್ಕೊಂಡು ಬಂದ್ಬಿಟ್ರು. ಹಿಂದೆ ಅನೇಕ ಸರ್ಕಾರಗಳು 10-15 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮ ಆದ್ರೂ ನಮ್ದೇ ಅಧ್ಯಕ್ಷತೆ ಇರಬೇಕು ಅಂತೇಳಿ ಕಾನೂನು ಮಾಡಿ ಜಿಲ್ಲಾ ಪರಿಷತ್ ಬಂತು, ಪಂಚಾಯತಿಗಳು ಬಂತು, ನಗರಸಭೆಗಳು ಬಂತು. ಆ ಸ್ಥಳೀಯ ಆಡಳಿತಕ್ಕೆ ಅದಕ್ಕೆ ಕಡಿವಾಣ ಹಾಕಕ್ಕೆ ಎಲ್ಲಾದ್ರಲ್ಲೂ ಮೂಗು ತೋರಿಸ್ತಕ್ಕಂಥ ಅವಕಾಶಗಳಿಲ್ಲ ಕಾನೂನಲ್ಲಿ ಅವ್ರಿಗೆ. ಆದ್ರೂ ಮೂಗು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಈ ಅಧ್ಯಕ್ಷತೆ ಅನ್ನೋದು, ಅಥವಾ ಈ ಟ್ರಾನ್ಸ್ಫರ್ ಆಗುವಾಗ ಈ ಟ್ರಾನ್ಸ್ಫರ್ ಒಂದು ಲೆಟರ್ ಕೊಡ್ಬೇಕು MLA ಅಂತ ಹೇಳ್ಬಿಡ್ತಾರಲ್ಲ, ಅದಕ್ಕೆ ಅಧಿಕಾರಿಗಳು ಸಹಾಯಕರ ಹಿಂದೆ ಓಡ್ತಾರೆ ದಬ 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 ದಬ. ಇದು ಇವರ ಮಂಜುನಾಥ್ ಹೇಳುವಂತ ಭಾಷಣದ ತಿರುಳು. ಇದು ಬಹಳ ಆಳವಾಗಿ ಯೋಚನೆ ಮಾಡಬೇಕು. 74th ಅಮೆಂಡ್ಮೆಂಟ್ ನ ರಾಜೀವ್ ಗಾಂಧಿ ಅವರು ಬೇಲೂರು ಡಿಕ್ಲರೇಷನ್ ನಲ್ಲಿ ತಂದಿದ್ದು ಸ್ಥಳೀಯರು ಸರ್ಕಾರ ನಡೆಸುವಂತ ಆಗ್ಬೇಕು. ಸ್ಥಳೀಯ ಮುನ್ಸಿಪಾಲಿಟಿಗಳು, ಪಂಚಾಯಿತಿಗಳು ಎಲ್ಲರೂ ಕೂಡ ಅವರೇ ಸರ್ಕಾರಗಳನ್ನು ನಡೆಸುವಂತಾದಾಗ ಸರ್ಕಾರದ ಮೇಲೆ ಅವಲಂಬಿತ ಆದರೆ
ಸ್ವಂತ ಒಂದು ರೆವಿನ್ಯೂ ಜನರೇಟ್ ಮಾಡಿಕೊಂಡು ಜನರಿಗೆ ಏನ್ ಬೇಕು ಅದನ್ನ ಮಾಡೋ ಶಕ್ತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ತಂತ್ರ ಬಂದಂತ ಸರ್ಕಾರಗಳು 80ರ ದಶಕ ಆದ್ಮೇಲೆ ಯಾವ ಸರ್ಕಾರಗಳು ಮಾಡಲಿ, ಎಲ್ಲಾ ಸರ್ಕಾರಗಳು ಸಾಯಿಸ್ಕೊಂಡೆ ಬಂದ್ಬಿಟ್ರು. ಸ್ಥಳೀಯ ಸಂಸ್ಥೆಗಳನ್ನ ಸಾಯಿಸ್ಕೊಂಡು ಈಗ ಅವ್ರು ಹೇಳಿದ್ರು, ನೀವು ಲೋಕಲ್ ಮುನ್ಸಿಪಾಲಿಟಿ ವಿಚಾರ ಬಂದಾಗ ಸ್ಥಳೀಯ ಗವರ್ನಿಂಗ್ ಕೌನ್ಸಿಲ್ ಇಸ್ ಸುಪ್ರೀಂ. ಆದ್ರೆ ಈ ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಎಲ್ಲ ಇಡ ಹೊಡೆದ್ಬಿಟ್ಟವ್ರೆ ಅಂತಾರೆಲ್ಲ ಆ ರೀತಿ ಮಾಡಕ್ ಹೋಗ್. ಅದಕ್ಕೆ ಕಾರಣ ಒಂದು ದೂರ ದೃಷ್ಟಿ ಉಳಿತಕ್ಕಂಥ ನಾಯಕತ್ವ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಬಲಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಏನು ಉದ್ದೇಶಕ್ಕಿಂತ ಆಕ್ಟ್ ತಂದು 74th ಅಮೆಂಡ್ಮೆಂಟ್ ನ ಅದು ಸರಿಯಾಗಿ ಸಾಕಾರ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾಗ್ತಾ ಇದೆ, ನಾವು ಒಂದು ಸ್ಥಳೀಯ ಸಂಸ್ಥೆಯಾಗಿ ಒಂದು ಅರೆ ಸರ್ಕಾರವಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು. ಒಬ್ಬೊಂದು ನಗರಸಭೆಗೆ ಬೇಕಾದಷ್ಟು ಕೆಲಸ ಮಾಡ್ಬೋದು. ಆಡಿಟೋರಿ ಫಂಕ್ಷನ್ಸ್ ಇದೆ, ವಿವೇಚನೆಗೆ ಒಂದು ಕೌನ್ಸಿಲ್, ಒಂದು ವಿವೇಚನೆಗೆ ಡಿಸ್ಕ್ರಿಷನರಿ ಫಂಕ್ಷನ್ಸ್ ಅಂತ ಹೇಳಿ ಅವರ ಇತಿಮಿತಿನಲ್ಲಿ ಅವರ ರೆವಿನ್ಯೂಗೆ ಸಂಬಂಧಪಟ್ಟಂಗೆ ಅನೇಕ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಬಹುದು. ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಆದ್ರೆ ನಮ್ಗೆ ಅಧಿಕಾರ ಸಾಲ್ತಾ ಇಲ್ಲ. ನೌಕರರ ಬಗ್ಗೆ ನಾನು ನಮ್ಮ ನಾಗರಾಜ ಅನೇಕ ಸಭೆಗಳಲ್ಲಿ, ನಮ್ಮ ನಗರಸಭೆಯಲ್ಲಿ ನಮ್ಮ ವಿಚಾರದಲ್ಲಿ ಅಥವಾ ನಾವು ಯಾವುದಾದ್ರೂ ಒಂದು ಸಭೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರ ಮಕ್ಕಳನ್ನ ನಾವು ಮುಂದೆ ಪೌರ ಕಾರ್ಮಿಕರಾಗೋದು ಬೇಡ ಅನ್ನೋ ವಿಚಾರನ ಅವಾಗವಾಗ ಹೇಳ್ತಾ ಇರ್ತಾನೆ. ಇವತ್ತು ಮಂಜುನಾಥ್ ಅವರು ಹೇಳಿದ್ರು, ಅದಕ್ಕೋಸ್ಕರ ನಾವು ಉನ್ನತ ಶಿಕ್ಷಣಕ್ಕೋಸ್ಕರ ನಾವು ಎಷ್ಟು ಸಹಾಯ ಮಾಡಬೇಕು ಅದೆಲ್ಲನೂ ಕೂಡ ನಾವು ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಪೌರ ಸೇವಾ ನೌಕರರ ಮಕ್ಕಳು ಉನ್ನತ ಶಿಕ್ಷಣ ಗಳಿಸುವಂತಾಗ್ಲಿ, ಅವರು ಮುಖ್ಯವಾಹಿನಿಗೆ ಬರಲಿ, ಈ ರಾಜ್ಯದ ಆಡಳಿತವನ್ನ ಇಟ್ಕೊಳ್ಳಿ, ಅನೇಕ ಒಂದು ಸರ್ಕಾರಿ ನೌಕರಿಗಳು, ಬಿಸ್ನೆಸ್ ಅಲ್ಲೋ, BBM, MBA ಏನಾದ್ರೂ ಒಂದಾಗ್ಲಿ ಅದನ್ನ ಮಾಡಿಕೊಂಡು ಸಮಾಜ ಮುಖ್ಯವಾಹಿನಿಯಲ್ಲಿ ಬಂದು ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ನಗರಸಭೆ ಕೆಲಸ ಮಾಡ್ತಾ ಇದೆ. ಆದ್ರೆ ಮಂಜುನಾಥ್ ಅವರು ಬಹಳ ಅರ್ಥಗರ್ಭಿತವಾಗಿ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಸಾರ್ವಜನಿಕರ ಪರನೂ ಮಾತಾಡಿದ್ದಾರೆ, ನೌಕರರ ಪರನೂ ಮಾತಾಡಿದ್ದಾರೆ. ಆದ್ರೆ ನೌಕರರು ಎಷ್ಟು ಕಷ್ಟ ಅನುಭವಿಸ್ತಾರೆ, ಮತ್ತೆ ನೌಕರರು ಒಂದು 5% 10% ಮಾಡೋದ್ರಿಂದ ಯಾರು ಪರ್ಮನೆಂಟ್ ಆದ ತಕ್ಷಣನೇ ಒಂದು 50% ಕೆಲಸ ಮಾಡೋದಿಲ್ಲ, ಮತ್ತೆ ಔಟ್ಸೋರ್ಸ್ನವ್ರು ಜಾಸ್ತಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಸತ್ಯನೇ. ಆದ್ರೆ 5% ಇಂದ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ.